ಕಾಂಗ್ರೆಸ್ನವರು ಹಿಂದಿ ದಿವಸ್ ಶುರು ಮಾಡಿದ್ರು, ಬಿಜೆಪಿಯವರು ಹಿಂದಿ ದಿವಸ್ಗೆ ಮರು ಹುಟ್ಟು ಕೊಟ್ರು. ಈಗ ಹಿಂದಿ ಹೇರಿಕೆ ಮಾಡಬೇಡಿ ಅಂತಿದ್ದಾರೆ ಜೆಡಿಎಸ್ನವರು. ಪ್ರತಿಭಟನೆ, ಗದ್ದಲ, ಗಲಾಟೆಗಳ ಮಧ್ಯೆ ಸದನದಲ್ಲೂ ಹಿಂದಿ ವಾರ್ ಜೋರಾಗಿತ್ತು. ಸೆಪ್ಟೆಂಬರ್ 14 ಹಿಂದಿ ಭಾಷೆ ದಿವಸ್ ಅಂತ ದೇಶದ ಹಲವು ಭಾಗಗಳಲ್ಲಿ ಆಚರಣೆ ನಡೀತಾ ಇದೆ. ಆದರೆ ಹಿಂದಿ ದಿವಸ್ ಆಚರಣೆ ಹೆಸರಲ್ಲಿ ಸ್ಥಳೀಯ ಭಾಷೆಗಳನ್ನ ಕೊಲ್ಬೇಡಿ, ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಅವಮಾನಿಸಬೇಡಿ, ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂತ ಜೆಡಿಎಸ್ ನಾಯಕರು ಹಿಂದಿ ದಿವಸ್ ಆಚರಣೆ ವಿರೋಧಿಸಿ ಇವತ್ತು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಿದ್ರು. ಎಲ್ಲ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಈ ಹಿಂದಿ ಹೇರಿಕೆ ಕೇಂದ್ರ ಸರ್ಕಾರದ ಷಡ್ಯಂತ್ರ ರಾಜ್ಯ ಸರ್ಕಾರ ಸೇರಿ ಏನ್ ಮಾಡ್ತಾ ಇದೆಯೋ ಅದಕ್ಕೆ ನಾವು ನಮ್ಮ ಪೂರ್ಣವಾದಂತ ವಿರೋಧವನ್ನು ವ್ಯಕ್ತಪಡಿಸಿದ್ದೇವೆ. ಹಿಂದಿ ಮಾತಾಡೋರ ವಿರುದ್ಧ ಅಲ್ಲ, ಯಾವುದೇ ಭಾಷೆಯವರು ಮಾತಾಡೋರ ವಿರುದ್ಧ ಅಲ್ಲ. ನಮ್ಮ ಭಾಷೆ ನಮ್ಮ ನಾಡಿನಲ್ಲಿ ಬೆಳಿಬೇಕು. ಜೆಡಿಎಸ್ ಅಷ್ಟೇ ಅಲ್ಲ, ಕನ್ನಡಪರ ಸಂಘಟನೆ ಮುಖಂಡರು ಹಿಂದಿ ದಿವಸ್ ವಿರುದ್ಧ ಬೀದಿಗಿಳಿದು ಧಿಕ್ಕಾರ ಕೂಗಿದ್ರು. ಹಿಂದಿಯನ್ನ ಬಲವಂತವಾಗಿ ಪ್ರಾದೇಶಿಕ ಭಾಷೆಗಳ ಮೇಲೆ ಏರಿಕೆ ಮಾಡೋದಿದೆಯಲ್ಲ, ಅದನ್ನು ಕನ್ನಡಿಗರು ನಾವು ಸಹಿಸೋದಿಲ್ಲ. ಈ ದೇಶದ ಒಕ್ಕೂಟದಲ್ಲಿರುವಂಥ ಏನು ಸಂವಿಧಾನದ 22 ಭಾಷೆಗಳೇನಿದ್ದಾವೆ ಆ ಎಲ್ಲ ಭಾಷೆಗಳಿಗೂ ಪ್ರಾಧಾನ್ಯತೆ ಕೊಡಬೇಕು ಹೊರತು ಹಿಂದಿಗೆ ಮಾತ್ರ ಪ್ರಾಧಾನ್ಯತೆ ಕೊಡೋದು ಅದು ಸರಿಯಾದ ಕ್ರಮ ಅಲ್ಲ. ಹಾಗಾಗಿ ಹಿಂದಿಯ ದಬ್ಬಾಳಿಕೆಯನ್ನು ನಿಲ್ಲಿಸಬೇಕು, ಹಿಂದಿಯ ಏರಿಕೆಯನ್ನು ನಿಲ್ಲಿಸಬೇಕು. ಹಿಂದಿ ದಿವಸ್ ಆಚರಣೆ ವಿರೋಧಿಸಿ ಇವತ್ತು ಜೆಡಿಎಸ್ನವರು ವಿಧಾನಸಭೆ ಕಲಾಪಕ್ಕೆ ಕಪ್ಪು ಪಟ್ಟಿ ಧರಿಸಿ ಬಂದಿದ್ರು. ಆದರೆ ಮಾರ್ಷಲ್ಗಳು ಒಳಗ್ಬಿಡ್ಲಿಲ್ಲ. ಸದನದ ಒಳಗೂ ಅನ್ನದಾನಿ ಹಿಂದಿ ಹೇರಿಕೆ ಅಂತ ಕೂಗಾಡಿದ್ರು. ಆಗ ಎಚ್ಡಿಕೆನೂ ದನಿ ಎತ್ತದಾಗ ಸಿಎಂ ಬೊಮ್ಮಾಯಿ ಕನ್ನಡ ರಕ್ಷಣೆಗೆ ಬದ್ಧ ಅಂದ್ರು. ಈಗ ಇತ್ತೀಚಿನ ದಿನಗಳಲ್ಲಿ ಹಿಂದಿ ಒಂದು ರಾಷ್ಟ್ರ ಒಂದು ಭಾಷೆ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದೇನಿದೆ, ಅದರ ವಿರುದ್ಧ ಆಯಾ ಭಾಷೆಗಳಿಗೆ ಆಯಾ ರಾಜ್ಯಗಳಲ್ಲಿ ಅವರವರದೇ ಆದಂಥ ಭಾವನಾತ್ಮಕವಾದಂಥ ಸಂಬಂಧಗಳಿದ್ದಾವೆ. ಆ ದೃಷ್ಟಿಯಿಂದ ಯಾವುದೇ ರೀತಿ ಬಲವಂತವನ್ನು ಈ ಭಾಷೆಗಳ ಒಂದು ಕತ್ತಿಸತಕ್ಕಂಥ ಕೆಲಸಕ್ಕೆ ಅವಕಾಶ ಆಗಬಾರ್ದು ಅಂತಕ್ಕಂಥದ್ದಕ್ಕೆ ಒಂದು ಮನವಿ ಸಲ್ಲಿಸಬೇಕು ಸದನದ ಮುಖಾಂತರ ಅಂತ ಹೇಳಿ ನಮ್ಮ ಸದಸ್ಯರುಗಳ ಹವಾಲು ಅಧ್ಯಕ್ಷರೇ ತಮ್ಮ ಮುಂದೆ. ಕನ್ನಡವನ್ನು ಅತ್ಯಂತ ಅಗ್ರಗಣ್ಯ ಭಾಷೆಯಾಗಿಯೇ ನಮ್ಮ ಬಳಕೆ ಆಗ್ತಾಯಿದೆ. ಇವತ್ತು ಕನ್ನಡ ಬಳಕೆ ಹೆಚ್ಚು ಮಾಡೋದಕ್ಕೆ ಒಂದು ಕಾನೂನನ್ನೇ ತರ್ತಾ ಇದ್ದೀವಿ ನಾವು. ಇದೇ ಸೆಷನ್ನಲ್ಲಿ ವಿಧಾನಸಭೆಯಲ್ಲಿ ಕನ್ನಡವನ್ನು ಕಾನೂನಾತ್ಮಕವಾಗಿ ಕಡ್ಡಾಯ ಮಾಡುವಂಥದ್ದು ಪ್ರಥಮ ಬಾರಿ ಈ ರಾಜ್ಯದಲ್ಲಿ ನಾವು ತರ್ತಾ ಇದ್ದೇವೆ. ಅಷ್ಟಕ್ಕೂ ಹಿಂದಿ ದಿವಸ್ ವಿಷಯ ಯಾಕಿಷ್ಟು ದೊಡ್ಡದಾಗ್ತಾ ಇದೆ ಅಂತ ನೋಡೋದಾದ್ರೆ 14/9/1949 ಹಿಂದಿಗೆ ಆಡಳಿತ ಭಾಷೆ ಪಟ್ಟ ಸಿಕ್ತು. ಕೇಂದ್ರ ಸರ್ಕಾರದ ಆಡಳಿತ ಭಾಷೆಯನ್ನಾಗಿ ಈಗಲೂ ಬಳಸ್ತಾ ಇದೆ. ಆದರೆ ಇತ್ತೀಚೆಗೆ ಕೆಲವು ಬಿಜೆಪಿ ನಾಯಕರು ಹಿಂದಿ ಪ್ರೇಮ ಮೆರೆದು ದೇಶದಲ್ಲಿ 25ರಿಂದ 30 ಕೋಟಿ ಜನ ಹಿಂದಿ ಮಾತಾಡ್ತಾರೆ. ವಿಶ್ವದಲ್ಲಿ ಹೆಚ್ಚು ಬಳಸುವ ಭಾಷೆಗಳಲ್ಲಿ ಹಿಂದಿಗೆ 4ನೇ ಸ್ಥಾನವಿದೆ. ಹಿಂದಿ ರಾಷ್ಟ್ರ ಭಾಷೆಯಾಗಬೇಕೆಂಬ ಕೂಗೆತ್ತಿದ್ರು. ಆಗ ಪ್ರಾದೇಶಿಕ ಭಾಷೆಗಳನ್ನ ಕೊಲ್ಲಬೇಡಿ ಅಂತ ವಿಪಕ್ಷಗಳು ಗದ್ದಲ ಎಬ್ಬಿಸಿದ್ವು. ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳದಲ್ಲೂ ಹಿಂದಿ ವಿರುದ್ಧ ಪ್ರತಿಭಟನೆಗಳಾದವು. ಆಗ ಪ್ರಾದೇಶಿಕ ಭಾಷೆಗಳೇ ದೇಶದ ಜೀವಾಳ ಅಂದಿದ್ರು ಪ್ರಧಾನಿ ಮೋದಿ. साथियों, जिसने भारत की सांस्कृतिक और भाषाई विविधता को पहली बार राष्ट्रीय स्वाभिमान से जोड़ा है, भारतीय भाषाओं को भारतीयता की आत्मा मानती है और राष्ट्र के बेहतर भविष्य की कड़ी मानती है। भारत की हर भाषा में भारतीय संस्कृति का प्रतिबिंब देखती है। हर भाषा उसे पूजनीय मानती है। ಇನ್ನು KGF 2 ರಿಲೀಸ್ ಆದಾಗ ಬೆಚ್ಚಿ ಬಿದ್ದಿದ್ದ ಬಾಲಿವುಡ್ನವರು ಹಿಂದಿ ರಾಷ್ಟ್ರ ಭಾಷೆ ಅಂದಿದ್ರು. ಅಜಯ್ ದೇವ್ಗನ್ ಟ್ವೀಟ್ ಕೂಡ ಮಾಡಿದ್ರು. ಆಗ ಹಿಂದಿ ರಾಷ್ಟ್ರ ಭಾಷೆಯಲ್ಲ ಅಂತ ಸುದೀಪ್ ಟ್ವೀಟ್ ಹಾಕಿದ್ದು ಅಜಯ್ ದೇವ್ಗನ್ ಕ್ಷಮೆ ಕೇಳಿದ್ದು ವೈರಲ್ ಆಗಿತ್ತು. ಒಟ್ಟಾರೆ ಎಲ್ಲ ಭಾಷೆಗಳನ್ನ ಗೌರವಿಸಿ, ಆರಾಧಿಸಿ, ಪ್ರೀತಿಸೋ ಭಾರತದಲ್ಲಿ ಹಿಂದಿಗಷ್ಟೇ ಮಹತ್ವ ಬೇಡ ಅನ್ನೋದು ಬಹುತೇಕ ಭಾರತೀಯರ ಆಗ್ರಹ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮೂರನೇ ದಿನದ ವಿಧಾನಸಭೆ ಕಲಾಪದಲ್ಲಿ ಬೆಂಗಳೂರು ಮಳೆ ಹಾನಿಯ ಬಗ್ಗೆ ಸುದೀರ್ಘ ಚರ್ಚೆಯಾಯಿತು. ಮೂರನೇ ದಿನದ ಸದನ ಕದನದ ಕಂಪ್ಲೀಟ್ ಕಹಾನಿ ನಿಮ್ಮ ಮುಂದೆ. ರಾಜ್ಯದಲ್ಲಿ ಆಗ್ತಾ ಇರೋ ಮಳೆಯಿಂದ ಆಗ್ತಾ ಇರೋ ಹಾನಿ, ರಾಜಧಾನಿಯಲ್ಲಿ ಮಳೆಯಿಂದ ಆಗಿರೋ ಡ್ಯಾಮೇಜ್ ಬೆಂಗಳೂರಿನ ಹೆಸರಿಗೆ ಧಕ್ಕೆ ತಂದಿದೆ. ಇದೇ ವಿಷಯ ಇಟ್ಕೊಂಡು ಇವತ್ತು ಸದನದಲ್ಲಿ ಗಂಭೀರ ಚರ್ಚೆಗಳಾಯಿತು.
ಬೆಂಗಳೂರು ಮುಳುಗಲು ಕಾರಣ ಕೆರೆಗಳನ್ನ ಮುಚ್ಚಿದ್ದು. ಎಚ್ಡಿಕೆ ಹೇಳಿಕೆ ಕೇಳಿ ಕಾಲೆಳೆದ ಸಚಿವ ಅಶೋಕ್. ಅವರು ನಮ್ಮ ಪರ ನಿಮ್ಮ ಪರ ಅನ್ನೋ ಪ್ರಶ್ನೆ ಬರಲ್ಲ. ಯಾಕಂದ್ರೆ ನಿಮ್ಮ ಜೊತೆನೂ ಸರ್ಕಾರ ಮಾಡವ್ರೆ, ನಮ್ಮ ಜೊತೆನೂ ಸರ್ಕಾರ ಮಾಡವ್ರೆ. ಅವ್ರದ್ದು ಸ್ಟ್ಯಾಂಡೇ ಯಾರು ಹರಿಹರ ಬ್ರಹ್ಮ ಬಂದ್ರು ಆ ಸ್ಟ್ಯಾಂಡನ್ನ ಗೊತ್ತಾಗದೇ ಇಲ್ಲ, ನಿಮಗೂ ಗೊತ್ತಾಗಲ್ಲ. ಬೆಂಗಳೂರನ್ನ ಸಿಂಗಾಪುರ ಮಾಡ್ತೀವಿ ಅಂತ ಹೋದ್ರು. SM ಕೃಷ್ಣ ಡಿಕೆಶಿ ವಿರುದ್ಧ ಕುಮಾರಸ್ವಾಮಿ ಗರಂ. ಸಿಂಗ್ಪುರ ಮಾಡ್ತೀವಿ ಅಂತೇಳಿ ಆಗಿರೋದು ಇದು. ಬೆಂಗಳೂರು ಸಿಂಗ್ಪುರ ಮಾಡೋಣ ಅಂತ ಹೋದ್ರಲ್ಲ, ಆ ಸಿಂಗ್ಪುರ ಮಾಡಕ್ ಹೋಗಿ ಇದಾಗಿರೋದು ಈಗ. ಕೆರೆಗಳಿಗೆ ಚರಂಡಿ ಗಲೀಜು ನೀರು ಬಿಟ್ಟಿದ್ಯಾಕೆ? ಬಿಜೆಪಿಯ ಮಾಧುಸ್ವಾಮಿ ಲಿಂಬಾವಳಿ ಮಧ್ಯೆ ಜಗಳ. ಈ ತರ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ನೀವು ಸರಿ ಮಾಡ್ತೀವಿ ಅಂತ ಹೇಳಿ ಬೇಕಾರೆ. ಸನ್ಮಾನ್ಯ ಅಧ್ಯಕ್ಷ, ಸೀವೇಜ್ ಹೋಗಿಲ್ಲ ಅಂತ ನಾವ್ ಹೇಳಿಲ್ಲ. ಮಾಡಿಲ್ಲ, ಬೆಂಗಳೂರು ಕೆರೆಗೂ ಬರ್ತಾ ಇದೆ. ಬನ್ನಿ ಕರ್ಕೊಂಡು ಹೋಗಿ ನಾ ತೋರಿಸ್ತೀನಿ. ತೋರಿಸಿ ಸರ್, ಯಾವ್ದಾರ ಇದ್ರೆ ವಿಲ್ ಟೇಕ್ ಆಕ್ಷನ್. ಇದರ ಮಧ್ಯೆ ಕುಮಾರಸ್ವಾಮಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಗ್ರಾಮಗಳ ಸ್ಥಳಾಂತರ ವಿಷಯ ಪ್ರಸ್ತಾಪಿಸಿದ್ರು. ಆಗ ಸಚಿವ ಕಾರಜೋಳ ಹೊಸ ಮನೆ ಕೊಟ್ಟರು, ಹಳೆ ಊರಿಗೆ ಜನ ಹೋಗ್ತಾರೆ ಅಂದ್ರು. ಇದಕ್ಕೆ ಸಿದ್ದರಾಮಯ್ಯ ತಿರುಗೇಟು ಕೊಟ್ರು. ಯಡಿಯೂರಪ್ಪನವರು ಸರ್ಕಾರದಿಂದ ಮತ್ತು ಯಾರ್ಯಾರು ಉಳ್ಳವರಿದ್ದಾರೆ ಸಹಾಯ ಮಾಡ್ತಕ್ಕಂಥ ದಾನಿಗಳಿಂದ ಹಣ ಪಡೆದು ಜಮೀನು ಖರೀದಿ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟ ಮೇಲೆ ಜನ ಪ್ರವಾಹ ಇಳಿದ ಮೇಲೆ ಮತ್ತೆ ಮರ್ತು ಬಿಟ್ಟರು, ಹಳೆ ಊರಿನಲ್ಲೇ ಹೋಗಿದ್ರು. ಮಳೆ 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 ಕೊಡ್ತಾ ಇರೋ ಕಾಟಕ್ಕೆ ಜನ ಹೈರಾಣಾಗಿ ಶಾಪ ಹಾಕ್ತಾ ಇದ್ರು. ಈಗ ಮಳೆ ಕಮ್ಮಿ ಆಗಿದೆ, ಆದ್ರೆ ಮಳೆ ನಿಂತ ಮೇಲೆ ಆಗ್ತಾ ಇರೋ ಸಾವು ನೋವುಗಳ ಲೆಕ್ಕ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಎಲ್ಲೆಲ್ಲಿ ಏನೆಲ್ಲ ಅನಾಹುತಗಳಾಗಿದೆ ಅನ್ನೋದನ್ನ ಬನ್ನಿ ನೋಡೋಣ. ಸತತ 4 ದಿನಗಳಿಂದ ಧಾರವಾಡದಲ್ಲಿ ಭೀಕರ ಮಳೆಯಾಗ್ತಿತ್ತು. ನಿನ್ನೆ ರಾತ್ರಿ ತಡಗೋಡ ಗ್ರಾಮದಲ್ಲಿ ಮನೆ ಕುಸಿದು 5 ಗಾಯವಾಗಿದೆ. ರುದ್ರಪ್ಪ ಮೇಲಿನ ಮನೆ ಹಾಗೂ 4 ಮಕ್ಕಳನ್ನ ಜಿಲ್ಲಾಸ್ಪತ್ರೆಗೆ ಸೇರಿಸಿದ್ದು, ಅದೃಷ್ಟಕ್ಕೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಉಕ್ಕಿ ಹರಿಯುತ್ತಿರುವ ನೀರಿನ ಬೃಹತ್ ಕಾಲುವೆ ಸುತ್ತ ನಿಂತಿರೋ ಸಾವಿರಾರು ಜನ, ನೀರಿನೊಳಗೆ ಮುಳುಗಿರೋ ಆಟೋ, ಹರಿಯುತ್ತಿರೋ ಕಾಲುವೆಯಲ್ಲಿ ಹುಡುಕಾಡ್ತಿರೋ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ, ಯುವಕರ ತಂಡ. ಈ ದೃಶ್ಯ ನೋಡಿದ್ರೆ ಎಂತವರಿಗೂ ಗೊತ್ತಾಗುತ್ತೆ ಇಲ್ಲಿ ಘೋರ ದುರಂತ ಆಗಿದೆ ಅಂತ. 10 ಕೂಲಿ ಕಾರ್ಮಿಕರನ್ನ ತುಂಬಿಸಿಕೊಂಡು ಕಾಲುವೆ ಮೇಲೆ ಹೋಗ್ತಿದ್ದ ಆಟೋ ನಿಯಂತ್ರಣ ತಪ್ಪಿ ನೀರಿಗೆ ಬಿದ್ದು 3 ಸಾವನ್ನಪ್ಪಿದ್ರೆ 3 ನಾಪತ್ತೆಯಾಗಿದ್ದಾರೆ. 5 ಬಚಾವಾಗಿದ್ದಾರೆ. ಬಳ್ಳಾರಿಯ ಕೊಳಗಲ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ವಿಜಯಪುರದ ಅಲಿಯಾಬಾದ್ ಗ್ರಾಮದ ಮಕ್ಕಳು ಹಳ್ಳ ದಾಟಿ ಶಾಲೆಗೆ ಹೋಗಬೇಕು. ಒಂದ್ ವೇಳೆ ಮಳೆ ಬಂದ್ರೆ ಪೋಷಕರು ಮಕ್ಕಳನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಹಳ್ಳ ದಾಟಿಸ್ತಾರೆ. ನೀರು ಹೆಚ್ಚಾದ್ರೆ ಶಾಲೆಗೆ ಹೋಗೋಕ್ಕಾಗಲ್ಲ. ಹಳ್ಳಕ್ಕೆ ಕಟ್ಟಿರುವ ಬಾಂದಾರ್ ಸಹ ಒಡೆದು ಹೋಗಿದ್ದು ಸಮಸ್ಯೆ ಹೆಚ್ಚಾಗಲು ಕಾರಣವಾಗಿದೆ. ಮಹಾರಾಷ್ಟ್ರದಲ್ಲಿ ರಣಮಳೆ ಆಗ್ತಿದ್ದು 7 ದಿನಗಳ ನೀರು ಉತ್ತರ ಕರ್ನಾಟಕಕ್ಕೆ ಹರಿದು ಬರ್ತಿದೆ. ಬೆಳಗಾವಿ ಬಾಗಲಕೋಟೆ ಜನರ ಜೀವನಾಡಿ 51 ಟಿಎಂಸಿ ಸಾಮರ್ಥ್ಯದ ಘಟಪ್ರಭಾ ಜಲಾಶಯ ಭರ್ತಿಯಾಗಿದೆ. ಜಲಾಶಯದಿಂದ 10 ಕ್ರಸ್ಟ್ ಗೇಟ್ ತೆಗೆದು 28,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗ್ತಿದ್ದು, ನದಿ ಪಾತ್ರದ ಜನ ನೆರೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೊಪ್ಪಳ ಜಿಲ್ಲೆಯ ಬೋಚನಹಳ್ಳಿಯಲ್ಲಿ ಬತ್ತಿ ಹೋಗಿದ್ದ ಕೊಳವೆ ಬಾವಿಯಲ್ಲಿ ನೀರು ಉಕ್ಕುತ್ತಿದೆ. ಮಳೆ ಅಬ್ಬರಕ್ಕೆ ಗದಗದ ಒಕ್ಕಲಗೇರಿ ಓಣಿಯ ದೇವಕ ಅನ್ನೋರ ಎಲ್ಲಾ ಮಡಿಕೆ ಅಣತೆಗಳು ಮಳೆ ನೀರಲ್ಲಿ ಕೊಚ್ಚಿ ಹೋಗಿದ್ವು. ದೇವಕ್ಕನ ಕಣ್ಣೀರ ಕಥೆಯನ್ನ ನ್ಯೂಸ್ 18 ಕನ್ನಡ ಪ್ರಸಾರ ಮಾಡಿತ್ತು. ಇವತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಹಾರದ ಭರವಸೆ ಕೊಟ್ಟರು. ಸದ್ಯಕ್ಕೆ ಮಳೆ ತಗ್ಗಿದ್ರೂ ಜಲಾಶಯಗಳಿಂದ ಬಿಡ್ತಿರೋ ನೀರು ಉತ್ತರ ಕರ್ನಾಟಕದಲ್ಲಿ ಸಂಕಷ್ಟ ಸೃಷ್ಟಿಸೋ ಆತಂಕ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಕ್ಕಳನ್ನ ಕಿಡ್ನಾಪ್ ಮಾಡ್ತಿದ್ದಾರೆ, ಹುಷಾರ್ ಅಂತ ಅದ್ಯಾರೋ ಕಿಡಿಗೇಡಿ ಪೋಸ್ಟ್ ಹಾಕಿದ್ದ. ಇದನ್ನ ನಂಬ್ಕೊಂಡವರು ಡೌಟ್ ಬಂದವರ ಮೇಲೆ ಹಲ್ಲೆ ಮಾಡಿದ್ರು. ಪೊಲೀಸರು ಈಗ ಎಲ್ರಿಗೂ ಎಚ್ಚರಿಕೆ ಕೊಡ್ತಿದ್ದಾರೆ. ರಾಜ್ಯದ ತುಂಬೆಲ್ಲ ಮಕ್ಕಳ ಕಳ್ಳರು ಬಂದವರಂತೆ. ಸಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾವ್ರಂತೆ. ವದಂತಿಗೆ ಬೆಚ್ಚಿದ ಜನ, ಹಲವರ ಮೇಲೆ ದಾಳಿ. ಮೈಸೂರಿನ ಕುರಿಹುಂಡಿ ಗ್ರಾಮ ಇದು. ಗೊತ್ತು ಗುರಿಯಿಲ್ಲದ ಅಲೆಮಾರಿಗಳನ್ನ ನೋಡಿ ಜನ ಮಕ್ಕಳ ಕಳ್ಳರು ಅಂತ ಥಳಿಸಿದ್ರು. ಪೊಲೀಸರು ಬಂದು ವಿಚಾರಣೆ ಮಾಡಿ ಎತ್ತಾಕೊಂಡು ಹೋದ್ರು. ಆದ್ರೆ ಇವರು ಮಂಡ್ಯ ಮತ್ತು ಕೋಲಾರ ಮೂಲದವರು.
ಚಿಂದಿ ಆಯೂರು ಅಂತ ಗೊತ್ತಾಯ್ತು. ಗದಗದ ಲಕ್ಕುಂಡಿ ಗ್ರಾಮದಲ್ಲಿ ಚಾಕು ಬ್ಲೇಡ್ ಇಟ್ಕೊಂಡು ಓಡಾಡ್ತಿದ್ದ ಕಿಡಿಗೇಡಿಯನ್ನ ಜನ ಹಿಡಿದು ಹಿಗ್ಗಾಮುಗ್ಗಾ ಥಳಿಸಿದ್ರು. ಯಾಕೆ ಹೊಡಿತಿದ್ದೀರಾ ಅಂದ್ರೆ ಇವನು ಮಕ್ಕಳಿಗೆ ಬಿಸ್ಕತ್ತು ಚಾಕೊಲೇಟ್ ಕೊಟ್ಟು ಕಿಡ್ನಾಪ್ ಮಾಡೋಕೆ ಬಂದಿದ್ದ ಅಂದ್ರು. ಪೊಲೀಸರು ವಿಚಾರಣೆ ಮಾಡಿದಾಗ ಪುಡಿ ರೌಡಿ ಅಂತ ಗೊತ್ತಾಯ್ತು. ಬೆಳಗಾವಿ ಜಿಲ್ಲೆಯಲ್ಲೂ ಮಕ್ಕಳ ಕಳ್ಳರ ವದಂತಿ ಜೋರಾಗಿತ್ತು. ಕೊಪ್ಪಳದಲ್ಲೂ ಮಕ್ಕಳು ಕಳ್ಳರು ಬಂದವರೇ ಅನ್ನೋ ಟೆನ್ಷನ್. ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಮಕ್ಕಳ ಕಳ್ಳರು ಅಂತ 4 ಸಾಧುಗಳನ್ನ ಜನ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾರೆ ಅಂತ ಒಂದೇ ದಿನ ರಾಜ್ಯದಲ್ಲಿ ಇಷ್ಟು ದೊಡ್ಡ ಸುದ್ದಿಯಾಗೋಕೆ ಕಾರಣ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿರೋ ಪೋಸ್ಟ್ಗಳು. ಮಕ್ಕಳ ಕಳ್ಳರು ಬಂದಿಲ್ಲ, ಯಾವ ಕೇಸೂ ಆಗಿಲ್ಲ. ವದಂತಿ ಹಬ್ಬಿಸಿದ್ರೆ ಗ್ರಹಚಾರ ಬಿಡಿಸ್ತೀವಿ, ಎಚ್ಚರ. ಸಾಮಾಜಿಕ ಜಾಲತಾಣಗಳಲ್ಲಿ ಮಕ್ಕಳ ಕಳ್ಳರು ಅಂತ ಸುದ್ದಿ ಹಾಕಿದವರಿಗೆ, ಮಕ್ಕಳ ಕಳ್ಳರು ಅಂತ ಸಿಕ್ಕವರ ಮೇಲೆ ಹಲ್ಲೆ ಮಾಡೋರಿಗೆ ಇವತ್ತು ಖಾಕಿ ಕೊಟ್ಟಿರೋ ಎಚ್ಚರಿಕೆ ಇದು. ಸಾರ್ವಜನಿಕರಿಗೆ ಹೇಳೋದು, ಈ ರೀತಿ ಯಾರ ಅನುಮಾನಾಸ್ಪದ ಯಾರು ಕಂಡು ಬಂದ್ರೆ 112ಗೆ ಫೋನ್ ಮಾಡಿ ಅಥವಾ ಪೊಲೀಸ್ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಿ. ಅಂತವ್ರ ಮೇಲೆ ಯಾವುದೇ ರೀತಿ ಹಲ್ಲೆ ಮಾಡ್ತಕ್ಕಂಥದ್ದು ಮಾಡಬೇಡಿ ಅಂತ ಕೂಡ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ. ಮತ್ತು ಯಾವುದೇ ಮಕ್ಕಳ ಕಳ್ಳರ ತಂಡ ಬಂದಿರೋದು ಆ ಥರದ್ದೆಲ್ಲ ಸುಳ್ಳು ವದಂತಿದೆ, ಅದನ್ನ ಯಾವ್ದು ನಂಬೇಡಿ ಅಂತ ಹೇಳಿ. ಜಿಲ್ಲೆಯಲ್ಲಿ ನಿನ್ನಂತೂ ಯಾವುದು ಕೂಡ ಮಕ್ಕಳ ಕಳ್ಳತನದ ಬಗ್ಗೆ ಕೇಸು ದಾಖಲೆ ಆಗಲಿಲ್ಲ. ಈ ತರ ಯಾರಾದ್ರೂ ಅಪರಿಚಿತ ವ್ಯಕ್ತಿಗಳು ನಿಮ್ಮ ಊರಲ್ಲಿ ನಿಮ್ಮ ಲೊಕ್ಯಾಲಿಟಿಯಲ್ಲಿ ಅವರು ಬರ್ತಾ ಇದ್ರು ಅಂದ್ರೆ ದಯವಿಟ್ಟು ನಮಗೆ ಫೋನ್ ಮಾಡಿ, ಪೊಲೀಸ್ನವ್ರಿಗೆ ಫೋನ್ ಮಾಡಿ ನಾವು ಬಂದು ಅಟೆಂಡ್ ಮಾಡ್ತೀವಿ. ದಯವಿಟ್ಟು ನೀವು ಯಾರು ಕೂಡ ಸಾರ್ವಜನಿಕರು ಕಾನೂನು ಕೈಗೆ ತಗೋಬಾರದು. ಮಕ್ಕಳನ್ನ ಅಪಹರಿಸೋ ದೊಡ್ಡ ಗ್ಯಾಂಗ್ಗಳಿವೆ ನಿಜ. ಆದ್ರೆ ಮೊದಲು ಪೋಷಕರು ಮಕ್ಕಳ ಬಗ್ಗೆ ಎಚ್ಚರ ವಹಿಸಿ. ಗೊತ್ತು ಗುರಿ ಇಲ್ಲದವರನ್ನ ಕಂಡಾಗ ಅನುಮಾನ ಬಂದ್ರೆ ಪೊಲೀಸರಿಗೆ ತಿಳಿಸಿ. ಆದ್ರೆ ಹಲ್ಲೆ ಮಾಡಬೇಡಿ, ಜೀವ ತೆಗೆಯೋ ಕೆಲಸ ಮಾಡಬೇಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಮುರುಘಾಸ್ವಾಮಿ ವಿರುದ್ಧ ಪೋಕ್ಸೋ ಪ್ರಕರಣದಲ್ಲಿ ಮುರುಘಾಸ್ವಾಮಿ ಜಾಮೀನು ಅರ್ಜಿ ವಿಚಾರಣೆ ಸೆಪ್ಟೆಂಬರ್ 16ಕ್ಕೆ ಮುಂದೂಡಿಕೆಯಾಗಿದೆ. ಇನ್ನೊಂದು ಕಡೆ ಮುರುಘಾಸ್ವಾಮೀಜಿಗೆ ಸೆಪ್ಟೆಂಬರ್ 27ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಿಸಿ ಚಿತ್ರದುರ್ಗ ಕೋರ್ಟ್ ಆದೇಶಿಸಿದೆ. ಯಡಿಯೂರಪ್ಪ ಮತ್ತು ಕುಟುಂಬದವರ ಮೇಲೆ ಭ್ರಷ್ಟಾಚಾರದಡಿ ಎಫ್ಐಆರ್ ದಾಖಲಿಸಿ ಸೂಕ್ತ ತನಿಖೆ ನಡೆಸಿ ಅಂತ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಲೋಕಾಯುಕ್ತ ಇಲಾಖೆಗೆ ಸೂಚಿಸಿದೆ. ಯಡಿಯೂರಪ್ಪ, ವಿಜಯೇಂದ್ರ, ಶಶಿಧರ ಮರಡಿ ಸೇರಿದಂತೆ 9 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲು ಸೂಚಿಸಿದೆ. ಆದರೆ ವಜಾ ಆಗಿದ್ದ ಕೇಸ್ ಅನ್ನೋದು ಬಿಎಸ್ವೈ ಪರ ವಕೀಲರ ವಾದ. ಇದಕ್ಕೆ ದೂರುದಾರ ಟಿಜೆ ಅಬ್ರಾಹಂ ಏನಂದ್ರು ಕೇಳಿ. ಬಿಡಿಎಯಲ್ಲಿ ಒಂದು ಕಾಂಟ್ರಾಕ್ಟು 2017ರಲ್ಲಿ ಇದಾಗುತ್ತೆ, ಟೆಂಡರ್ ಕಳಿಸ್ತಾರೆ. ಅದರಲ್ಲಿ ಎಸ್ಟಿಮೇಟೆಡ್ ಕಾಸ್ಟ್ ಆ ಟೆಂಡರ್ಗೆ 567 ಕೋಟಿ ಇರ್ತದೆ. ಬಟ್ ಅವ್ನು ಕಾಂಟ್ರಾಕ್ಟು ಟೆಂಡರ್ ಹಾಕಿದಾಗ 675 ಕೋಟಿಗೆ ಹಾಕ್ತಾನೆ. ಅದೇನು ಕಾಂಟ್ರಾಕ್ಟ್ರು 675 ಹಾಕ್ಬಿಡ್ತಾನೆ, ಎಸ್ಟಿಮೇಟಿಗಿನ್ನ ಜಾಸ್ತಿ ಮಾಡಿಬಿಟ್ಟು ಅದರಲ್ಲಿ ಒಂದು 12 ಕೋಟಿ ಕಿಕ್ ಬ್ಯಾಕ್ ಕೊಡಪ್ಪ ಅಂತ ವಿಜೇಂದ್ರ ಅವರು ಕೇಳಿದಂಥದ್ದು. ಅದರ ಮಾಹಿತಿ ಏನಿದೆಯೋ ಅದನ್ನು ನಾವು ಫಸ್ಟು ಅಲಿಗೇಷನ್ ಆಗಿ ಹಾಕೊಂಡ್ವಿ. ಎಸ್ಕಾಮ್, ಹೂಬ್ಳಿ ಡಿಪಾಸಿಟು, ಕೆಂಗೇರಿ ಕನ್ಸ್ಟ್ರಕ್ಷನ್ ಆಫ್ ಅಡಿಷನಲ್ ಹೌಸ್ ಪ್ರಾಜೆಕ್ಟ್ಸು. ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡ್ತಿದ್ದಾರೆ. ಸೆಪ್ಟೆಂಬರ್ 30ಕ್ಕೆ ಕರ್ನಾಟಕಕ್ಕೆ ಬರ್ತಾ ಇದ್ದು ಡಿಕೆ ಶಿವಕುಮಾರ್ ಅಧಿವೇಶನ ಬಿಟ್ಟು ಸಿದ್ಧತೆ ಸಭೆ ಮಾಡ್ತಿದ್ದಾರೆ. ಆದರೆ ಪೂರ್ವ ಸಿದ್ಧತಾ ಸಭೆಗಳಲ್ಲಿ ಸಿದ್ದರಾಮಯ್ಯ ಫೋಟೋ ಮಾಯವಾಗಿದೆ. ಎಲ್ಲಾ ಕಡೆ ಡಿಕೆಶಿ ರಾರಾಜಿಸುತ್ತಿದ್ದಾರೆ. ಮೊನ್ನೆ ರಾಯಚೂರಲ್ಲೂ ಫೋಟೋ ಇರಲಿಲ್ಲ. ಇವತ್ತು ಚಾಮರಾಜನಗರದಲ್ಲೂ ಸಿದ್ದರಾಮಯ್ಯ ಬಗ್ಗೆ ಒಂದೂ ಮಾತಾಡಲಿಲ್ಲ. ಇದಕ್ಕೆ ಸಿದ್ದರಾಮಯ್ಯ ಸಿಟ್ಟಾಗಿದ್ದು ನನ್ನನ್ನು ಕರೆದಿಲ್ಲ, ನಾನ್ ಬರಲ್ಲ ಅಂತ ಸಿಟ್ಟು ಹೊರಹಾಕಿದ್ದಾರೆ. ರಾಹುಲ್ ಗಾಂಧಿ ಭಾರತ್ ಜೋಡೋ ಬದಲು ಕಾಂಗ್ರೆಸ್ ಜೋಡೋ ಯಾತ್ರೆ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ, ಹೀಗಂತ ಮಾಜಿ ಕಾಂಗ್ರೆಸ್ ನಾಯಕ ಗುಲಾಂ ನಬಿ ಆಜಾದ್ ಹೇಳಿದ್ರು. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಮುಕ್ತ ಗೋವಾಗೆ ಬಿಜೆಪಿ ಕೈ ಹಾಕಿದೆ. ಭಾರತ್ ಜೋಡೋ ಎಂತಿರೋ ಕಾಂಗ್ರೆಸ್ಗೆ ಇಂದು ಗೋವಾದಲ್ಲಿ ದೊಡ್ಡ ಪೆಟ್ಟು ಬಿದ್ದಿದೆ. ಪಕ್ಷದ ನಾಯಕ ರಾಹುಲ್ ಗಾಂಧಿ ಭಾರತ್ ಜೋಡೋ ಅಂತಿದ್ರೆ ಗೋವಾದ ಶಾಸಕರು ಕಾಂಗ್ರೆಸ್ ಚೋಡೋ ಅಂತ ಕಮಲದ ಕೈ ಹಿಡಿದಿದ್ದಾರೆ. ಗೋವಾದಲ್ಲಿ ಕಾಂಗ್ರೆಸ್ಗೆ ಬಿಗ್ ಶಾಕ್. 11 ಜನ ಶಾಸಕರಲ್ಲಿ 8 ಜನ ಬಿಜೆಪಿಗೆ.
ಕಳೆದ ಚುನಾವಣೆ ವೇಳೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಜೊತೆ ಮಂದಿರ, ಮಸೀದಿ, ಚರ್ಚುಗಳಿಗೆ ತೆರಳಿದ್ದ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳು ಯಾವುದೇ ಕಾರಣಕ್ಕೂ ಪಕ್ಷ ಬಿಡಲ್ಲ ಅಂತ ಆಣೆ ಪ್ರಮಾಣ ಎಲ್ಲ ಮಾಡಿದ್ರು. ಆದ್ರೆ ಇಂದು ಅದೇ ಶಾಸಕರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದು ಬಿಜೆಪಿಗೆ ಹಾಯ್ ಎಂದಿದ್ದಾರೆ. ನಲವತ್ತು ಶಾಸಕರ ಬಲದ ಗೋವಾ ವಿಧಾನಸಭೆಯಲ್ಲಿ ಬಿಜೆಪಿಯ 20 ಶಾಸಕರು ಇದ್ದರೆ ಕಾಂಗ್ರೆಸ್ನಿಂದ 11 ಶಾಸಕರು ಚುನಾಯಿತರಾಗಿದ್ರು. ಈ 11 ಜನರಲ್ಲಿ ಈಗ 8 ಶಾಸಕರು ಬಿಜೆಪಿಗೆ ವಲಸೆ ಹೋಗಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿ ಜೊತೆ ಕಾಂಗ್ರೆಸ್ ಪಕ್ಷವನ್ನ ವಿಲೀನ ಮಾಡುವ ಪ್ರಸ್ತಾವನೆಯನ್ನು ಪಾಸ್ ಮಾಡಿದ್ದಾರೆ. ಮಾಜಿ ಸಿಎಂ, ವಿಪಕ್ಷ ನಾಯಕರು ವಲಸೆ. ಮಾಜಿ ಸಿಎಂ ದಿಗಂಬರ್ ಕಾಮತ್, ವಿಪಕ್ಷ ನಾಯಕ ಮೈಕಲ್ ಲೋಬೋ, ಶಾಸಕರಾದ ರಾಜೇಶ್ ಫಲ್ದೇಸಾಯಿ, ಕೇದಾರ್ ನಾಯ್ಕ್, ಸಂಕಲ್ಪ ಅಮೋಣ್ಕರ್, ಅಲೈಕ್ಸೋ ಸೈಕೇರಾ ಮತ್ತು ರುಡಾಲ್ಫ್ ಫರ್ನಾಂಡಿಸ್ ಇಂದು ಗೋವಾ ಸಿಎಂ ದಿಗಂಬರ್ ಕಾಮತ್ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಗೋವಾದಲ್ಲಿ ಆದ ಈ ಬೆಳವಣಿಗೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಆಘಾತವಾಗಿದ್ದು ಬಿಜೆಪಿ ಪ್ರಜಾಪ್ರಭುತ್ವ ವಿರೋಧಿ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಜೊತೆಗೆ ಈ ಆಪ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು ದೆಹಲಿಯಲ್ಲಿ ಆಪರೇಷನ್ ಕಮಲ ವಿಫಲವಾಯಿತು, ಗೋವಾದಲ್ಲಿ ಸಕ್ಸಸ್ ಆಗಿದೆ ಅಂತ ಕಿಡಿಕಾರಿದೆ. ಒಟ್ಟಿನಲ್ಲಿ ಅದೇನೇ ಇದ್ದರೂ ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇರೋ ಕಾಂಗ್ರೆಸ್ಗೆ ಗೋವಾದಲ್ಲಿ ನಡೆದಿರೋ ಬೆಳವಣಿಗೆ ತೀವ್ರ ಮುಜುಗರ ಉಂಟು ಮಾಡಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಗುಜರಾತ್ನ ಅಹಮದಾಬಾದ್ನಲ್ಲಿ ಲಿಫ್ಟ್ ಕುಸಿದು 8 ಜನರ ಜೀವ ಹೋಗಿದೆ. ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಗುಜರಾತ್ನಲ್ಲಿ ಘನಘೋರ ದುರಂತ, 8 ಮಂದಿ ಕಾರ್ಮಿಕರ ಪ್ರಾಣ ತೆಗೆದ ಲಿಫ್ಟ್. ಇಂಥದ್ದೊಂದು ಘೋರ ದುರಂತ ಗುಜರಾತ್ನ ಅಹಮದಾಬಾದ್ನ ವಿಶ್ವವಿದ್ಯಾನಿಲಯ ಸಮೀಪದಲ್ಲಿ ನಡೆದಿದೆ. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕಾರ್ಮಿಕರು ಕೆಲಸಕ್ಕೆ ತೆರಳಿದ್ದ ವೇಳೆ ಈ ದುರ್ಘಟನೆ ನಡೆದಿದೆ. ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಕಾರ್ಮಿಕರು 13ನೇ ಮಹಡಿಯ ಮೇಲೆ ಕೆಲಸ ಶುರು ಮಾಡಲು ತೆರಳಿದ್ದಾರೆ. ಈ ವೇಳೆ ಮೆಟ್ಟಿಲುಗಳನ್ನು ಬಳಸದೆ ಕಟ್ಟಡಕ್ಕೆ ಅಳವಡಿಸಲಾಗಿದ್ದ ತಾತ್ಕಾಲಿಕ ಲಿಫ್ಟ್ ಹತ್ತಿದ್ದಾರೆ. ಆದರೆ 7ನೇ ಮಹಡಿಗೆ ತಲುಪಿದಾಗ ಲಿಫ್ಟ್ ಅಲ್ಲೇ ಸ್ಥಗಿತಗೊಂಡು ಅಲ್ಲಿಂದ ಕೆಳಕ್ಕೆ ಬಿದ್ದಿದೆ. ಲಿಫ್ಟ್ ಕೆಳಗೆ ಬೀಳುತ್ತಿದ್ದಂತೆ ಅದರಲ್ಲಿದ್ದ 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಉಳಿದವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆದರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದಿದ್ದರಿಂದ ಉಳಿದವರು ಸಾವನ್ನಪ್ಪಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಘಟನೆ ಬೆಳಗ್ಗೆ 10 ಗಂಟೆಗೆ ನಡೆದರೂ ಕಟ್ಟಡದ ಮಾಲೀಕರಾಗಲಿ ಕಟ್ಟಡ ನಿರ್ಮಿಸುತ್ತಿದ್ದ ಸಂಸ್ಥೆಯಾಗಲಿ ಯಾರ ಗಮನಕ್ಕೂ ತಂದಿಲ್ಲ. ಹೀಗಾಗಿ 1 ಗಂಟೆ ಸುಮಾರಿಗೆ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಉಳಿದವರು ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿದ್ದಾರೆ ಎನ್ನಲಾಗ್ತಿದೆ. टेरेस का काम चल रहा था कि जो टेरेस का जो फ्लोरिंग है वो लोग को करना था, तो वो करने के बाद वो टूटा, उसके ऊपर वेट ज्यादा आने की वजह से। तो 13 फ्लोर से -2 यानी अप्रोक्सीमेटली 45 मीटर हाइट होती है, तो वहाँ से जो श्रमिक लोग जो काम कर रहे थे, मजदूर लोग, वो नीचे गिरे. ಮೃತ ಎಲ್ಲರೂ ಪಂಚಮಾಲ ಜಿಲ್ಲೆಗೆ ಸೇರಿದವರು ಎನ್ನಲಾಗಿದೆ. ತುತ್ತಿನ ಚೀಲ ತುಂಬಿಸಿಕೊಳ್ಳಲು ಹೋದವರು ಸಾವಿನ ಮನೆ ತಲುಪಿದ್ದು ಮಾತ್ರ ದುರಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈ ಎಲ್ಲ ಪ್ರಮುಖ ಸುದ್ದಿಗಳೊಂದಿಗೆ ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.